ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ಪರಂಪರೆಯಲ್ಲಿ ಮಹತ್ವವಾದ ಸ್ಥಾನವನ್ನು ಹೊಂದಿರುವ ಪಟ್ಟಣವೆಂದರೆ ಬಾದಾಮಿ. ಇದು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಪ್ರಾಚೀನ ಕಾಲದಲ್ಲಿ ವಾತಾಪಿ ಎಂದು ಕರೆಯಲ್ಪಡುತ್ತಿದ್ದ ಈ ನಗರವು ತನ್ನ ವೈಭವಶಾಲಿ ಇತಿಹಾಸ, ಅದ್ಭುತ ಶಿಲ್ಪಕಲೆ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಪ್ರಸಿದ್ಧವಾಗಿದೆ. ಬಾದಾಮಿ ನಗರವು 6ನೇ ಶತಮಾನದಲ್ಲಿ ಚಾಲುಕ್ಯ ವಂಶದ ರಾಜಧಾನಿಯಾಗಿತ್ತು. ಈ ವಂಶದ ಪ್ರಮುಖ ರಾಜರಾದ ಪುಲಕೇಶಿ ಅವರು ಬಾದಾಮಿಯನ್ನು ತಮ್ಮ ಆಡಳಿತದ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿದರು. ಅವರ ಕಾಲದಲ್ಲಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಸಂಸ್ಕೃತಿ ಬಹಳವಾಗಿ ಬೆಳವಣಿಗೆ ಕಂಡವು. ಚಾಲುಕ್ಯರ ಆಡಳಿತದಲ್ಲಿ ನಿರ್ಮಿಸಲಾದ ದೇವಾಲಯಗಳು ಮತ್ತು ಗುಹೆಗಳು ಇಂದಿಗೂ ಅವರ ಶಿಲ್ಪಕಲೆಯ ಅದ್ಭುತತೆಯನ್ನು ತೋರಿಸುತ್ತವೆ. ಬಾದಾಮಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಪ್ರಸಿದ್ಧವಾದವು ಬಾದಾಮಿ ಗುಹೆಗಳು. ಈ ಗುಹೆಗಳು ಕೆಂಪು ಕಲ್ಲಿನ ಪರ್ವತಗಳಲ್ಲಿ ಕೆತ್ತಲ್ಪಟ್ಟಿದ್ದು 4 ಮುಖ್ಯ ಗುಹೆಗಳಿಂದ ಕೂಡಿವೆ. ಮೊದಲ ಗುಹೆಯಲ್ಲಿ ಶಿವನ ನೃತ್ಯಮೂರ್ತಿ ರೂಪವೂ ಕಾಣಿಸುತ್ತದೆ. 2ನೇ ಮತ್ತು 3ನೇ ಗುಹೆಗಳು ವಿಷ್ಣುನ ವಿವಿಧ ಅವತಾರಗಳನ್ನು ಚಿತ್ರಿಸುತ್ತವೆ. 4ನೇ ಗುಹೆ ಜೈನ ಧರ್ಮಕ್ಕೆ ಸಂಬಂಧಿಸಿದ್ದು ಜೈನ ಧರ್ಮದ ತೀರ್ಥಂಕರರ ಶಿಲ್ಪಗಳನ್ನು ಒಳಗೊಂಡಿದೆ. ಈ ಗುಹೆಗಳು ಧಾರ್ಮಿಕ ಸಾಮರಸ್ಯ ಮತ್ತು ಶಿಲ್ಪಕಲೆಯ ವೈಭವವನ್ನು ಒಂದೇ ಕಡೆ ತೋರಿಸುತ್ತವೆ. ಬಾದಾಮಿಯ ಮತ್ತೊಂದು ಪ್ರಮುಖ ಸ್ಥಳವೆಂದರೆ ಅಗಸ್ತ್ಯ ತೀರ್ಥ. ಈ ಸರೋವರವು ಪರ್ವತಗಳ ಮಧ್ಯದಲ್ಲಿ ನೆಲೆಸಿದ್ದು ಅದರ ಸುತ್ತಲೂ ದೇವಾಲಯಗಳು ಮತ್ತು ಗುಹೆಗಳು ನಿರ್ಮಾಣವಾಗಿವೆ. ಸರೋವರದ ನೀರು ಮತ್ತು ಸುತ್ತಮುತ್ತಲಿನ ದೃಶ್ಯಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಈ ತೀರ್ಥದ ಬಳಿ ಇರುವ ಭೂತನಾಥ ದೇವಾಲಯವು ಶಾಂತ ಮತ್ತು ಸುಂದರ ವಾತಾವರಣದಲ್ಲಿ ನಿರ್ಮಿತವಾಗಿದೆ. ಈ ದೇವಾಲಯವು ಜಲಾಶಯದ ತೀರದಲ್ಲಿ ಇರುವುದರಿಂದ ಅದರ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿದೆ. ಬಾದಾಮಿಯ ಇತಿಹಾಸದಲ್ಲಿ ಕೇವಲ ಚಾಲುಕ್ಯರೇ ಅಲ್ಲ, ನಂತರದ ಕಾಲದಲ್ಲಿ ರಾಷ್ಟ್ರಕೂಟ ವಂಶ ಮತ್ತು ವಿಜಯನಗರ ಸಾಮ್ರಾಜ್ಯ ಕೂಡ ತಮ್ಮ ಆಡಳಿತವನ್ನು ಸ್ಥಾಪಿಸಿದ್ದವು. ಈ ಎಲ್ಲಾ ವಂಶಗಳ ಪ್ರಭಾವದಿಂದ ಬಾದಾಮಿಯ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದಲ್ಲಿ ವಿಭಿನ್ನ ಶೈಲಿಗಳ ಸಂಯೋಜನೆ ಕಂಡುಬರುತ್ತದೆ. ಬಾದಾಮಿ ನಗರವು ನೈಸರ್ಗಿಕ ಸೌಂದರ್ಯಕ್ಕೂ ಹೆಸರಾಗಿದೆ. ಕೆಂಪು ಬಣ್ಣದ ಕಲ್ಲುಗಳ ಪರ್ವತಗಳು, ಸರೋವರಗಳು ಮತ್ತು ಹಸಿರು ಪರಿಸರವು ಈ ಪ್ರದೇಶಕ್ಕೆ ವಿಶೇಷ ಆಕರ್ಷಣೆಯನ್ನು ನೀಡುತ್ತವೆ. ಸೂರ್ಯಾಸ್ತ ಸಮಯದಲ್ಲಿ ಈ ಪರ್ವತಗಳ ಮೇಲೆ ಬೀಳುವ ಬೆಳಕು ಬಾದಾಮಿಯನ್ನು ಮತ್ತಷ್ಟು ಮನಮೋಹಕವಾಗಿಸುತ್ತದೆ. ಪ್ರವಾಸಿಗರು ಈ ದೃಶ್ಯವನ್ನು ನೋಡುವುದಕ್ಕಾಗಿ ವಿಶೇಷವಾಗಿ ಇಲ್ಲಿ ಬರುತ್ತಾರೆ. ಬಾದಾಮಿಯ ಸಮೀಪದಲ್ಲೇ ಇನ್ನೂ ಕೆಲವು ಪ್ರಮುಖ ಪ್ರವಾಸಿ ಸ್ಥಳಗಳಿವೆ. ಉದಾಹರಣೆಗೆ ಐಹೊಳೆ ಮತ್ತು ಪಟ್ಟದಕಲ್ಲು. ಐಹೊಳೆಯನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಪ್ರಯೋಗಾಲಯ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ವಿವಿಧ ರೀತಿಯ ದೇವಾಲಯ ಶೈಲಿಗಳನ್ನು ಪ್ರಯೋಗವಾಗಿ ನಿರ್ಮಿಸಲಾಗಿದೆ. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದ್ದು ಅದ್ಭುತ ಶಿಲ್ಪಕಲೆಯ ದೇವಾಲಯಗಳನ್ನು ಒಳಗೊಂಡಿದೆ. ಈ 3 ಸ್ಥಳಗಳು ಸೇರಿ ಚಾಲುಕ್ಯರ ಕಾಲದ ವೈಭವವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಬಾದಾಮಿಯ ಸಂಸ್ಕೃತಿ ಮತ್ತು ಪರಂಪರೆ ಇಂದಿಗೂ ಜೀವಂತವಾಗಿದೆ. ಇಲ್ಲಿ ನಡೆಯುವ ಹಬ್ಬಗಳು, ಜಾತ್ರೆಗಳು ಮತ್ತು ಧಾರ್ಮಿಕ ಆಚರಣೆಗಳು ಸ್ಥಳೀಯರ ಜೀವನದಲ್ಲಿ ಮಹತ್ವವನ್ನು ಹೊಂದಿವೆ. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬವನ್ನು ಇಲ್ಲಿ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಭೂತನಾಥ ದೇವಾಲಯ ಮತ್ತು ಇತರ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಬಾದಾಮಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕೂಡ ಬಹಳ ಪ್ರಮುಖವಾಗಿದೆ. ದೇಶದ ವಿವಿಧ ಭಾಗಗಳಿಂದ ಮಾತ್ರವಲ್ಲ, ವಿದೇಶಗಳಿಂದಲೂ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ. ಶಿಲ್ಪಕಲೆ, ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಲು ಬಾದಾಮಿ ಅತ್ಯುತ್ತಮ ತಾಣವಾಗಿದೆ. ಸರ್ಕಾರವು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು ರಸ್ತೆ, ವಸತಿ ಮತ್ತು ಮಾರ್ಗದರ್ಶಕ ಸೇವೆಗಳು ಸುಧಾರಿತವಾಗಿವೆ. ಬಾದಾಮಿಯ ಆರ್ಥಿಕತೆಯು ಕೃಷಿ ಮತ್ತು ಪ್ರವಾಸೋದ್ಯಮದ ಮೇಲೆ ಅವಲಂಬಿತವಾಗಿದೆ. ಸ್ಥಳೀಯ ಜನರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಬೆಳೆಗಳಾಗಿ ಜೋಳ, ಗೋಧಿ ಮತ್ತು ಕಡಲೆ ಬೆಳೆಯುತ್ತಾರೆ. ಜೊತೆಗೆ ಪ್ರವಾಸೋದ್ಯಮದಿಂದಲೂ ಆದಾಯ ಗಳಿಸುತ್ತಾರೆ. ಹಸ್ತಕಲಾ ವಸ್ತುಗಳು ಮತ್ತು ಸ್ಮರಣಿಕೆಗಳು ಪ್ರವಾಸಿಗರಿಗೆ ಆಕರ್ಷಕವಾಗಿವೆ. ಒಟ್ಟಿನಲ್ಲಿ ಬಾದಾಮಿ ಒಂದು ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿ ಸೌಂದರ್ಯದ ಸಂಗಮವಾಗಿದೆ. ಚಾಲುಕ್ಯರ ಕಾಲದ ವೈಭವವನ್ನು ಇಂದಿಗೂ ಉಳಿಸಿಕೊಂಡಿರುವ ಈ ನಗರವು ಕರ್ನಾಟಕದ ಹೆಮ್ಮೆ ಎನ್ನಬಹುದು. ಬಾದಾಮಿಗೆ ಭೇಟಿ ನೀಡುವುದು ಎಂದರೆ ಕೇವಲ ಪ್ರವಾಸವಲ್ಲ, ಅದು ಭಾರತದ ಪುರಾತನ ಇತಿಹಾಸವನ್ನು ಸಮೀಪದಿಂದ ಅನುಭವಿಸುವ ಅವಕಾಶವೂ ಆಗಿದೆ. ಈ ಕಾರಣದಿಂದಲೇ ಬಾದಾಮಿ ದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಉಳಿದಿದೆ.